ಶಿವಂ ಏತಿ ಶಿವಂ ಯಜೇತ್ ಅನ್ನತಕ್ಕಂತಹ ಶಬ್ದ ಉಲ್ಲೇಖ ಇದೆ. ಶಿವನನ್ನು ಹೇಗೆ ಆರಾಧನೆ ಮಾಡಬೇಕು ಕೇಳಿದರೆ, ನಾವು ಶಿವನಂತೆ ಆಗಿ ಶಿವನನ್ನು ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಹಾಗಾದರೆ ಶಿವನಂತೆ ಆಗುವುದು ಹೇಗೆ ಹೇಳಿದರೆ, ನಮ್ಮದೆಲ್ಲವೂ ಭಗವದರ್ಪಿತ ಅನ್ನುವ ಮಾನಸಿಕ ಭಾವನೆಯಿಂದ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ಜೀವನವನ್ನು ಸವೆಸ್ತಾ ತನ್ನ ಸಮಯ, ತನ್ನ ಮನಸ್ಸು, ತನ್ನ ಬುದ್ಧಿ, ತನ್ನ ಅಂತಃಕರಣವೆಲ್ಲವನ್ನು ಭಗವದ ಅನುಸಂಧಾನಕ್ಕೆ, ಭಗವನ್ನಾಮ ಕೀರ್ತನೆಗೆ ಅರ್ಪಿಸಿದಾಗ ಶಿವ ಹೇಗೆ ಸ್ಮಶಾನವಾಗಿ ತನ್ನೆಲ್ಲವನ್ನು ಬಿಟ್ಟು ಭಗವನ್ನ ಧ್ಯಾನದಲ್ಲಿಡ್ತಾನ, ಅದೇ ಭಾವನೆಯಲ್ಲಿ ಧ್ಯಾನಾಸಕ್ತರಾಗಿ ಭಗವಂತನ ಕಾರ್ಯ ಮಾಡಿದಾಗ ಅವ ಶಿವಂ ಏತಿ ಶಿವಂ ಯಜೇತ್, ಶಿವನಂತೆ ಆಗ್ತಾನೆ ಅಂತ. ಕರಾಯದ ಎಲ್ಲ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆ ಉಲ್ಲೇಖದ ಪ್ರಕಾರ ನೀವು ಜೀವನವನ್ನು ಭಗವಂತಗೆ ಅರ್ಪಣೆ ಮಾಡಿದ್ದೀರಿ. ಕಳೆದ 3 ವರ್ಷಗಳಿಂದ ಜೀರ್ಣೋದ್ಧಾರಕ್ಕೋಸ್ಕರ ಜೀವನವನ್ನು ಸವೆಸಿದ್ದೀರಿ. ನೀವು ನಿಜವಾಗಿರ್ತಕ್ಕಂಥ ಈಶ್ವರನ ಕಾರ್ಯವನ್ನು ಶಿವಂ ಏತಿ ಶಿವಂ ಯಜೇತ್ ಮಾಡಿದ್ದೀರಿ. ಹಾಗಾಗಿ ಶಿವಾನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಅಂತ ಹೇಳ್ತಾ ನಿಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ. ನಮ್ಮ ಜಿಲ್ಲೆ ಒಂದು ಧಾರ್ಮಿಕ ತಳಗಟ್ಟಿಯ ಜಿಲ್ಲೆ. ಇಲ್ಲಿ 3 ರೀತಿಯ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ. ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು, ಇನ್ನೊಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳು, ಇನ್ನೊಂದು ಸಾಮಾಜಿಕವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರಗಳು. ಹಾಗಾಗಿ ರಾಜಾಶ್ರಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ 10 ರಾಜಾಶ್ರಯದ ಮುಖಾಂತರವಾಗಿ ಬೆಳೆದಿರ್ತಕ್ಕಂಥ ದೇವಸ್ಥಾನಗಳು, ಪುರಾಣವಾಗಿರ್ತಕ್ಕಂಥ ಉಲ್ಲೇಖಗಳಿರ್ತಕ್ಕಂಥ ದೇವಸ್ಥಾನಗಳು, ಮುನಿಗಳಿಂದ ರೂಪಿತವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಕಾಣ್ತೀವಿ. ಇತಿಹಾಸವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರಗಳನ್ನು ಕಾಣ್ತೀವಿ. ಸ್ವಯಂಭೂ ಲಿಂಗವಾಗಿ ಪ್ರವರ್ತಿತವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಕಾಣ್ತೀವಿ. ಅಂತಹ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಒಂದು ಯಾವುದು ಹೇಳಿದ್ರೆ ಅದು ಕರಾಯದ ಮಹಾಲಿಂಗೇಶ್ವರ ಸಾನ್ನಿಧ್ಯ ಅನ್ನತಕ್ಕಂಥದ್ದು ನಮ್ಮ ಉಲ್ಲೇಖ. ಹಾಗಾದರೆ ಯಾವುದು ಶ್ರೇಷ್ಠ? ಬಹಳ ಸುಂದರವಾಗಿ ಅನುಭವಿಗಳು, ಜ್ಞಾನಿಗಳು, ವಿದ್ವಾಂಸರು ಹೇಳ್ತಾರೆ, ಒಂದು ಹೊಸ ದೇವಸ್ಥಾನದ ನಿರ್ಮಾಣಕ್ಕಿಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನದ ಪುನರ್ ನಿರ್ಮಾಣ ಇದೆಯಲ್ಲ, ಅದು 100 ದೇವಸ್ಥಾನ ನಿರ್ಮಾಣ ಮಾಡಿದ ಭಾಗ್ಯ ಸಿಗುತ್ತೆ. ಕರಾಯದ ಎಲ್ಲ ಬಂಧುಗಳಿಗೆ ಇವತ್ತು ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಮುಖಾಂತರ 100 ಮಂದಿರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಭಾಗ್ಯಕ್ಕೆ ನೀವು ಒಳಗಾಗಿದ್ದೀರಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಹೆಚ್ಚೊತ್ತು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನನಗೂ ಕರಾಯಕ್ಕೂ ಬಹಳ ಸಂಬಂಧ ಇದೆ. ನಾನು MP ಆಗುವ ಮುಂಚೆ ಹಿಂದೂ ಸಮಾಜೋತ್ಸವ ಆಗಬೇಕು ಅಂತ ಇಲ್ಲಿ ಹಿಂದೂ ಸಮಾಜೋತ್ಸವವನ್ನು ನಿರಂಜನ್ ಮೇವಂತ ಬೆಟ್ರವರ ನೇತೃತ್ವದಲ್ಲಿ ಆದಾಗ ಭಾಷಣಕ್ಕೆ ನಾನೇ ಬಂದಿದ್ದೆ, ಇಲ್ಲೇ ಭಾಷಣ ಮಾಡಿದ್ದೆ. ಇಡೀ ಹಿಂದೂ ಸಮಾಜದ ಚೈತನ್ಯಶೀಲವಾಗಿರ್ತಕ್ಕಂಥ ಚಿಂತನೆಯನ್ನು ಆವತ್ತೇ ಕರಾಯದ ಬಂಧುಗಳಲ್ಲಿ ಕಂಡೆ. ರಾಷ್ಟ್ರ ಧರ್ಮವನ್ನು ಕಂಡೆ, ರಾಷ್ಟ್ರತ್ವವನ್ನು ಕಂಡೆ, ಹಿಂದುತ್ವವನ್ನು ಕಂಡೆ, ಅವರಲ್ಲಿರ್ತಕ್ಕಂಥ ಹೃದಯಂತರಾಳದ ಹಿಂದುತ್ವದ ಮಹಿಮೆಯನ್ನು ಕಂಡೆ. ಹಾಗಾಗಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ಸುತ್ತುಪವಳಿಯ ಕಾರ್ಯ ಆಗಿದೆ, ತೀರ್ಥಮಂಟಪದ ಕಾರ್ಯ ಆಗಿದೆ, ಧ್ವಜಸ್ತಂಭದ ಕಾರ್ಯ ಆಗಿದೆ. ಅದಕ್ಕಿಂತ ಶ್ರೇಷ್ಠವಾಗಿ ರಥದ ಸಮರ್ಪಣೆ ಆಗಿದೆ. ಸುಮಾರು 3.5 ಕೋಟಿ ರೂಪಾಯಿಗಳ ಸಂಗ್ರಹದ ಮುಖಾಂತರವಾಗಿ 3 ವರ್ಷಗಳ ಕಾಲದಲ್ಲಿ ಇಂತಹ ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ಪುನರ್ನಿರ್ಮಾಣದ ಕಾರ್ಯದಲ್ಲಿ ನೀವೆಲ್ಲ ಜೋಡಿಯಾಗಿದ್ದೀರಿ, ಭಾಗಿಯಾಗಿದ್ದೀರಿ. ದೇವಸ್ಥಾನಗಳು ನಿರಂತರ ನಡೀತದೆ, ಬ್ರಹ್ಮಕಲಶಗಳು ನಮ್ಮಲ್ಲಿ ನಡೀತದೆ. ಹಾಗಾದರೆ ಭಗವಂತನಲ್ಲಿ ಭಕ್ತಿಯ ಸಂಕೇತಗಳಿರಬೇಕು. ಬ್ರಹ್ಮಕಲಶಗಳು ಆಡಂಬರಕ್ಕೆ ಸೀಮಿತ ಆಗಿದೆ. ಇವತ್ತು ಬ್ರಹ್ಮಕಲಶಗಳು ಶಬ್ದಕ್ಕೆ ಸೀಮಿತ ಆಗಿದೆ, ಬ್ರಹ್ಮಕಲಶಗಳು ಕೀರ್ತಿಗೆ ಹೆಸರುಗಳಿಗೆ ಸೀಮಿತ ಆಗಿದೆ. ಆದರೆ ಅದನ್ನು ಪರಿವರ್ತನೆ ಮಾಡ್ತಕ್ಕಂಥ ಕಾರ್ಯ ಆಗಬೇಕು. ಕರಾಯದಲ್ಲಿ ಆಗಿದೆ. ಯಾಕೆ ಆಗಿದೆ ಹೇಳಿದರೆ, ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಕುಳಿತು ಪಾಡಲು ಕುಳಿತರೆ ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೇ ನಾ ನಿಮಗೆಂದು ಹರಿ. ಮತ್ತು ಭಗವಂತ ಎಲ್ಲಿ ಕುಣಿತಾನೆ ಹೇಳಿದ್ರೆ ಭಜನೆ ಇಲ್ದಲ್ಲಿ ಕುಣಿತಾನೆ. ಇವತ್ತು ಸಾವಿರಾರು ಮಂದಿ ಭಜನೆಯ ಮುಖಾಂತರ ಭಗವಂತನನ್ನೇ ಕುಣಿಸುವ ಕೆಲಸ ಇಲ್ಲಿ ಮೊದಲ ಬಾರಿಗೆ ಆಗಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಭಜನೆಯ ಮುಖಾಂತರ, ನಮ್ಮ ಸಂಗೀತದ ಮುಖಾಂತರ, ನಮ್ಮ ನಾಮದ ಮುಖಾಂತರ, ಭಗವನ್ ನಾಮದ ಕೀರ್ತನೆಯ ಮುಖಾಂತರ, ತಮ್ಮದೆಲ್ಲವನ್ನು ಅರ್ಪಣೆ ಮುಖಾಂತರ ನಿಜವಾಗಿರ್ತಕ್ಕಂಥ ಶಿವನ ಕಾರ್ಯ ಇಲ್ಲಿ ಆಗಿದೆ ಅಂತ ಹೇಳ್ತಾ, ಇದಕ್ಕೆ ಭಾಗಿಯಾಗುವುದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೂ ನಾನು ಋಣಿಯಾಗಿದ್ದೇನೆ. ಇವತ್ತು ಅತುಲ್ ಅವರ ನೇತೃತ್ವದಲ್ಲಿ ರಥದ ಸಮರ್ಪಣೆ ಆಗಿದೆ. 10 ಜನರ ದಾನದ ಕೀರ್ತಿಯಲ್ಲಿ ಸುತ್ತುಪೌಳಿಗಳಾಗಿದ್ದಾವೆ. ಧ್ವಜಸ್ತಂಭದ ನಿರ್ಮಾಣ ಆಗಿದೆ. ಅದಕ್ಕೆ ಹೇಳ್ತಾರೆ ದಾಸರು, ಹೂವ ತರುವರ ಮನೆಗೆ ಹುಲ್ಲ ತರುವನು. ಭಗವಂತ ಯಾರ ಋಣವನ್ನು ಇಟ್ಟುಕೊಳ್ಳೋದಿಲ್ಲ. ಇವತ್ತು ಯಾರ್ಯಾರು ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಬೆವರನ್ನು ಸುರಿಸಿದ್ದಾರ, ಯಾರ್ಯಾರು ಕಲ್ಲು ಮಣ್ಣುಗಳನ್ನು ಹೊತ್ತಿದ್ದಾರ, ಯಾರ್ಯಾರು ಮನಸ್ಸಿನಲ್ಲಿ ಆ ಶಿವ ದೇವಸ್ಥಾನ ಬೇಗ ಆಗಲಿ ಅಂತ ಯೋಚನೆ ಮಾಡಿದಾರ, ಭಗವಂತನಿಗೋಸ್ಕರ 1 ಗಂಟೆ ಅಂತ ಸಮರ್ಪಣೆ ಮಾಡಿರ್ತಕ್ಕಂಥ ಈ ಕುಣಿತ ಭಜನೆಯನ್ನು ಮಾಡಿದಾರ,
ಆ ಸ್ವರವನ್ನು ಇದಕ್ಕೆ ಸೇರಿಸಿರ್ತಕ್ಕಂಥ ಹಾಡುಗಾರರಿದ್ದಾರೆ. ಇವರೆಲ್ಲರಿಗೂ ಭಗವಂತ ಸಮಾನವಾಗಿರ್ತಕ್ಕಂಥ ಪಾಲನ್ನು ಕೊಡ್ತಾನೆ, ನಿಮ್ಮೆಲ್ಲರ ಜೀವನವನ್ನು ಉತ್ತುಂಗಕ್ಕೇರಿಸ್ತಾನೆ. ಇದೇ ನಿಜವಾಗಿರ್ತಕ್ಕಂಥ ಚಿಂತನೆ, ಹಿಂದೂ ಸಮಾಜದ ಚಿಂತನೆ. ಹಾಗಾಗಿ ನಮ್ಮೆಲ್ಲರ ಕಲ್ಪನೆ ಒಂದೇ, ದೇವಸ್ಥಾನ ನಿರ್ಮಾಣದಿಂದ ಯಾವುದಾಗಬೇಕು. ನಾನು ಇಷ್ಟೇ ಕೇಳ್ತೇನೆ, ಈ ಮಹಾಲಿಂಗೇಶ್ವರನ ಸುಂದರವಾಗಿರ್ತಕ್ಕಂಥ ದೇವಸ್ಥಾನದ ನಿರ್ಮಾಣ ಆಗಿದೆ, ಪುನರ್ನಿರ್ಮಾಣ ಆಗಿದೆ, ನಿರ್ಮಾಣ ಅಲ್ಲ ಪುನರ್ನಿರ್ಮಾಣ ಆಗಿದೆ. ಈ ಮಹಾಲಿಂಗೇಶ್ವರ ಉಳಿಬೇಕು ಅಂತ ಆದರೆ ಯಾರು ಉಳಿಬೇಕು ಹೇಳಿದ್ರೆ, ಇಲ್ಲಿ ಹಿಂದುತ್ವ ಗಟ್ಟಿಯಾಗಬೇಕು, ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು. ಹಿಂದೂ ಧರ್ಮ ಉಳಿಬೇಕು ಅಂತ ಆದರೆ ಯಾವುದಿರಬೇಕು? ಭಾರತ ಉಳಿಬೇಕು. ಭಾರತ ಉಳಿಬೇಕು ಅಂತ ಆದರೆ, ಭಾರತ ಉಳಿದರೆ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ಸ್ವಾರ್ಥ ಚಿಂತನೆಗಳಿಲ್ಲ, ವಿಶ್ವವೇ ಕಲ್ಯಾಣ ಆಗಲಿ ಅಂತ ಹೇಳಿರುವ ಜಗತ್ತಿನ ಏಕೈಕ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ. ಜಗತ್ತಿಗೆ ಮಂಗಲವನ್ನು ಹಾಡ್ತಕ್ಕಂಥ ಏಕೈಕ ದೇಶ ಅದು ಭಾರತ. ಹಾಗಾಗಿ ಭಾರತ ಜಗದ್ಗುರು ಆಗಲಿ ಅಂತ ನಮ್ಮ ಪ್ರಾರ್ಥನೆ ಆಗಬೇಕು. ಹಾಗಾಗಿ ಬ್ರಹ್ಮಕಲಶದ ಸಂಕಲ್ಪ ಒಂದೇ ಇರಲಿ, ಧರ್ಮ ಪುನಶ್ಚೇತನ ಆಗಲಿ, ಭಾರತ ಜಗದ್ಗುರು ಆಗಲಿ, ನಮ್ಮೆಲ್ಲರ ಸಂಕಲ್ಪ ಇದೇ ಆಗಲಿ ಅಂತ ಶುಭವನ್ನು ಹಾರೈಸ್ತಾ, ಇದಕ್ಕೆ ಪರಿಶ್ರಮ ವಹಿಸಿರ್ತಕ್ಕಂಥ ಅಧ್ಯಕ್ಷರಾದಿಯಾಗಿರ್ತಕ್ಕಂಥ ತಂಡಕ್ಕೆ, ನಿಮ್ಮೆಲ್ಲರ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಅದ್ಭುತವಾಗಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳ ನಿರ್ಮಾಣದಲ್ಲಿ ನೇತೃತ್ವವನ್ನು ವಹಿಸಿದರು. ಬೆಳ್ತಂಗಡಿಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಸಂಘಟನೆಯ ಜಾಗೃತಿಯನ್ನು ಮಾಡಿದವರು. ಅಂಥವರ ಸಹಕಾರದಿಂದ ಹತ್ತಾರು ಹಿಂದೂ ಯುವಕರ ನೇತೃತ್ವದಲ್ಲಿ ಹಿಂದೂ ಸಮಾಜದ ಸಂಘಟನೆ ಕಾರ್ಯದಲ್ಲಿ ಜೀವವನ್ನು ತೆಗೆದಿರ್ತಕ್ಕಂಥ ಹತ್ತಾರು ಜನರ ಮನಸ್ಸಿನ ಸಂಕಲ್ಪದ ಆಧಾರದಲ್ಲಿ ನಿಮ್ಮೆಲ್ಲರ ಕೈಗಳು ಜೋಡಣೆಯಾಗಿದೆ ಅಂತ ಹೇಳ್ತಾ, ಆ ಭಗವಂತ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ, ಭಾರತ ಸುಭಿಕ್ಷೆ ಆಗಲಿ, ಸಮಾಜಕ್ಕೆ ಒಳಿತಾಗಲಿ, ಕರಾಯ ಇನ್ನಷ್ಟು ಎತ್ತರಕ್ಕೇರಲಿ, ಕರಾಯದ ಬಂಧುಗಳಿಗೆ ಸುಖ ಸಮೃದ್ಧಿಗಳು ಲಭಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಮಾಜಿ ಆದವರನ್ನು ಯಾರು ಕರೆಯುವುದಿಲ್ಲ, ಮಾಜಿ ಆದವರನ್ನು ಕರೆಯೋದು ಕಡಿಮೆ, ಯಾಕೆ ಕರೀತಾರೆ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಮಾಜಿ ಆದಮೇಲೂ ನೀವು ಕರೆದಿದ್ರಿ ಹೇಳಿದ್ರೆ, ಕರಾಯದ ಜನತೆಗೆ ನಳಿನ್ ಕುಮಾರ್ ಅವರಲ್ಲಿ ಪ್ರೀತಿ ಇದೆ ಅಂತ ಅರ್ಥ. ನಿಮ್ಮ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ, ಮತ್ತೊಮ್ಮೆ ನೀವು ಕರೆದದಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಆ ಭಗವಂತ ನಮಗೆ ಅನುಗ್ರಹಿಸಲಿ ಅಂತ ಶುಭವನ್ನು ಹಾರೈಸ್ತೀನಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.